ಜೈಲಲ್ಲಿದ್ರೂ ಜೋರಾಗೇ ಇದೆ ದರ್ಶನ್ ಹವಾ. ಕಾರಾಗೃಹದಲ್ಲೂ ಕಾಟೇರರಿಗೆ ಅಭಿಮಾನಿಗಳ ಕಾಟ ಇದೆಯಂತೆ. ಜೈಲಲ್ಲಿದ್ರೂ ಕೂಡ ದರ್ಶನ್ ಅವರ ಹವಾ ಜೋರಾಗಿರುವಂಥದ್ದು, ಅಭಿಮಾನಿಗಳ ಕಾಟ ಕಾರಾಗೃಹದಲ್ಲೂ ಇದೆ ಅಂತೆ ಕಾಟೇರನಿಗೆ. ದರ್ಶನ್ಗೆ ಕಾನ್ಸ್ಟೇಬಲ್ ಭೇಟಿ, ವಾರ್ಡನ್ ಎತ್ತಂಗಡಿ ಆಗಿದ್ದಾರೆ. ಪರಪ್ಪನ ಅಗ್ರಹಾರದಿಂದ ವಾರ್ಡನ್ ಪ್ರಭು ವರ್ಗಾವಣೆ ಆಗಿರುವಂಥದ್ದು. ಆರೋಪಿ ದರ್ಶನ್ ಅಭಿಮಾನಿಯಾಗಿದ್ರು ಈ ಕಾನ್ಸ್ಟೇಬಲ್ ಇತ್ತೀಚೆಗೆ ಆರೋಪಿಗಳ ಜೈಲಿಗೆ ಬಿಡಲು ಪಿಸಿ ಗಣೇಶ್ ಎಂಟ್ರಿ ಕೊಟ್ಟಿದ್ರು. ದರ್ಶನ್ ಭೇಟಿ ಮಾಡಿಸುವಂತೆ ವಾರ್ಡನ್ ಪ್ರಭು ಅವರನ್ನ ಕೇಳಿದ್ರಂತೆ. ನಿಯಮ ಉಲ್ಲಂಘಿಸಿ ಡಚ್ಚು ಸೆಲ್ಗೆ ಕರೆದೊಯ್ಯಲಾಗಿತ್ತು. ಜೊತೆಗೆ ಸೆಲ್ನಲ್ಲಿದ್ದಂತಹ ದರ್ಶನ್ ಅವರನ್ನ ಭೇಟಿಯಾಗಿದ್ರು ಈ ಕಾನ್ಸ್ಟೇಬಲ್ ಗಣೇಶ್. ದರ್ಶನ್ ಭೇಟಿ ಮಾಡಿಸಿದ್ದಂತಹ ವಿಡಿಯೋ ನೋಡಿದ್ದಂತಹ ಡಿಜಿಪಿ ಗಣರಾಜ್ಯೋತ್ಸವದ ವೇಳೆ ದರ್ಶನ್ ಸೆಲ್ಗೆ ಡಿಜಿಪಿ ವಿಸಿಟ್ ಮಾಡಿದಂತಹ ಸಂದರ್ಭದಲ್ಲಿ ಯಾರಾದ್ರೂ ಭೇಟಿ ಮಾಡಿದ್ರಾ ಅಂತ ಕೇಳಿದ್ರಂತೆ ಅಲೋಕ್ ಕುಮಾರ್ ಅವರು. ಗಣರಾಜ್ಯೋತ್ಸವದ ವೇಳೆ ದರ್ಶನ್ ಸೆಲ್ಗೆ ಡಿಜಿಪಿ ಅವರು ವಿಸಿಟ್ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಕೇಳಿದ್ದಾರೆ, ಯಾರಾದ್ರೂ ಬಂದಿದ್ರಾ, ಭೇಟಿಯಾಗಿದ್ರಾ ಅಂತ ಅಲೋಕ್ ಕುಮಾರ್ ಕೇಳಿದ್ದಾರೆ. ನನಗೆ ಪರಿಚಯದವರಲ್ಲ, ಬಂದು ಹಾಯ್ ಹೇಳಿದ್ರು, ನಾನು ಮಾತನಾಡಿಸಿದೆ ಅಷ್ಟೇ ಅಂತ ದರ್ಶನ್ ಉತ್ತರ ನೀಡಿದ್ದಾರೆ. ವಾರ್ಡನ್ ಪ್ರಭು ಕರೆಸಿ ವಿಚಾರಣೆ ನಡೆಸಿದ್ರು ಡಿಜಿಪಿ. ವಿಚಾರಣೆ ವೇಳೆ ಕಾನ್ಸ್ಟೇಬಲ್ ಭೇಟಿ ವಿಚಾರ ಬೆಳಕಿಗೆ ಬಂದಿದೆ. ನಿಯಮ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಈಗ ವಾರ್ಡನ್ ಎತ್ತಂಗಡಿಯ ಶಿಕ್ಷೆಯನ್ನ ಕೊಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಅವರೇ. ಈಗ ಜೈಲಿನಲ್ಲಿದ್ರೂ ಕೂಡ ದರ್ಶನ್ ಅವರಿಗೆ ಅಭಿಮಾನಿಗಳ ಕಾಟ ಜೋರಾಗಿದೆ ಅಂತ. ಈಗ ಕಾನ್ಸ್ಟೇಬಲ್ಲೇ ಅಭಿಮಾನಿಯಾಗಿ ಬಂದು ದರ್ಶನ್ನ ಭೇಟಿ ಮಾಡಿಸಿ ಅಂತ ವಾರ್ಡನ್ಗೆ ಕೇಳಿದಾಗ ಜೈಲಿನಲ್ಲಿದ್ರೂ ಕೂಡ ದರ್ಶನ್ ಅವರಿಗೆ ಅಭಿಮಾನಿಗಳ ಕಾಟ ತಪ್ಪಲಿಲ್ಲ ಅನ್ನುವಂಥದ್ದು ಏನಿದೆ ಮಾಹಿತಿ ಅರುಣ್? ಮಂಜರಿ ಏನಂದ್ರೆ ಜೈಲಲ್ಲಿ ದರ್ಶನ್ ಅವರು ಈಗಾಗಲೇ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಇರುವಂತದ್ದು, ಈಗಾಗಲೇ ಟ್ರಯಲ್ಸ್ ಆರಂಭ ಆಗಿರುವಂತದ್ದು. ಆದ್ರೆ ಜೈಲಲ್ಲಿ ಇರುವಂತಹ ಸಂದರ್ಭದಲ್ಲಿ ಜೈಲಿನ ವಾರ್ಡನ್ ಯಾರಿರ್ತಾರೆ, ಅವರ ಸ್ನೇಹಿತರು ಒಬ್ರು ಬಂದು ದರ್ಶನ್ ಭೇಟಿ ಮಾಡಿಸ್ಬೇಕು ಅಂದ್ಬಿಟ್ಟು ವಾರ್ಡನ್ ಬರೀ ಕೇಳಿರುವಂತದ್ದು. ಸೊ ಈ ನಿಟ್ಟಿನಲ್ಲಿ ವಾರ್ಡನ್ ಪ್ರಭು ಅವರು ಬಂದ್ಬಿಟ್ಟು ದರ್ಶನ್ ಅವರನ್ನ ಅಂದ್ರೆ ಗಣರಾಜ್ಯೋತ್ಸವ ದಿನ ಕರ್ಕೊಂಡ್ ಬಂದು ಅವರನ್ನ ದರ್ಶನ್ ಪರಿಚಯ ಮಾಡಿಸಿ ಮತ್ತೆ ಅವ್ರ ಕಡೆಯಿಂದ ಒಂದು ಆಯ್ ಅಂತ ಹೇಳಿಸಿ ಹೋಗಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲು ಅಧಿಕಾರಿಗಳಿಗೆ ಏನೋ ಗೊತ್ತಾಗಿರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಜೈಲು ಅಧಿಕಾರಿಗಳು ಯಾರು ಅವತ್ತು ಡ್ಯೂಟಿಯಲ್ಲಿ ಇದ್ರು ಮತ್ತೆ ಏನು ಅಂತ ಎಲ್ಲ CCTVಗಳನ್ನು ಎಲ್ಲರನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ನಿಯಮಗಳನ್ನ ಉಲ್ಲಂಘಿಸಿ ಒಂದು ಒಬ್ಬ ವ್ಯಕ್ತಿಯನ್ನ ಏನು ಜೈಲಿನ ಅಂದ್ರೆ ಸೆಲ್ಗೆ ಕರ್ಕೊಂಡು ಹೋಗಿರುವಂತದ್ದು ಗೊತ್ತಾಗಿರುವಂತದ್ದು. ಜೊತೆಗೆ ಏನಂದ್ರೆ ಆ ಕಾನ್ಸ್ಟೇಬಲ್ ಗಣೇಶ್ ಅಂತ ಏನೋ ಹೋಗಿರುವಂತದ್ದು, ಮತ್ತೆ ಅವರ ಸ್ನೇಹಿತರಾದಂತಹ ವಾರ್ಡನ್ ಯಾರು ಪ್ರಭು ಇದ್ದಾನೆ, ಸ್ವತಃ ಗಣೇಶನ್ನ ಕರ್ಕೊಂಡು ಹೋಗಿರುವಂತದ್ದು, ಮತ್ತೆ ಗಣೇಶ್ ಸಹ ದರ್ಶನ ಭೇಟಿ ಮಾಡಿಸು ಅಂತ ಹೇಳ್ಬಿಟ್ಟು ಕೇಳ್ತಾ ಇರುವಂತದ್ದು ಗೊತ್ತಾಗಿರುವಂತದ್ದು. ಮತ್ತೆ ಈ CCTVಗಳನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ನಿಯಮ ಉಲ್ಲಂಘನೆ ಮಾಡಿರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪ್ರಭು ವಾರ್ಡನ್ ಕರೆಸಿ DGP ಅಲೋಕ್ ಕುಮಾರ್ ವಿಚಾರಣೆ ಮಾಡಿಸಿದ್ರು. ಆನಂತರ ಇದು ನಿಯಮ ಉಲ್ಲಂಘನೆ ಅದೇ ಹಿನ್ನೆಲೆಯಲ್ಲಿ ಇದೀಗ ಒಂದು ವಾರ್ಡನ್ ಪ್ರಭು ಯಾರಿದ್ದಾರೆ ಅವರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿರುವಂತದ್ದು. ಮಂಜರಿ, ನಿಮ್ಮೆಲ್ಲ ಮಾಹಿತಿಗಾಗಿ